ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ರಾಯಚೂರು ತಾಲೂಕಿನ ಹ್ಯಾಪಲ್ತಿನಿ ಗ್ರಾಮದಲ್ಲಿ ಆರ್ಯ ಹಿಡಿಗ ಸಮಾಜ ವತಿಯಿಂದ ಬ್ರಾಹ್ಮ ಶ್ರೀ ನಾರಾಯಣ ಗುರೂಜಿರವರ 171ನೆಯ ಜಯಂತ್ಯೋತ್ಸವ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜು ಅವಲ್ದಾರರ ಹಾಗೂ ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಚನ್ನಬಸವ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಟೇಬೆಲೆ ಗುರೂಜಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ನೆರವೇರಿಸಲಾಯಿತು. ನಂತರ ಬ್ರಾಹ್ಮ ಶ್ರೀ ನಾರಾಯಣ ಗುರೂಜಿ ಅವರ 121ನೇ ಜಯಂತ್ಯೋತ್ಸವ ವೇದಿಕೆ ಕಾರ್ಯಕ್ರಮ ಜರುಗಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ತಾಯನಗೌಡ, ಕಾಜನಗೌಡ, ಎಂ ಜಗದೀಶ್ ಗೌಡ, ಎಂ ಈರಪ್ಪಗೌಡ, ಜಂಗ್ಲಪ್ಪಗೌಡ, ಡಿ ಅಚ್ಚುರೆಡ್ಡಿ, ಎನ್ ಕೇಶವರೆಡ್ಡಿ, ರಾಜಶೇಖರಪ್ಪ ಸಾಹುಕಾರ, ಉದಯ್ ಕುಮಾರ್ ಸಾಹುಕಾರ, ಕೃಷ್ಣ ನಾಯಕ ಹೂಗನಹಳ್ಳಿ, ಉಷಾ ಉಮೇಶ್, ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾಪಲ್ದಿನಿ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆ ಕಡೆ ಇವತ್ತು ರಾಯಚೂರು ಜಿಲ್ಲೆಯಲ್ಲೇ ಕೇವಲ ಯಾಪಲ್ದಿನಿ ಗ್ರಾಮ ಅಷ್ಟೇ ಅಲ್ಲ, ಎಂಟೈರ್ ರಾಯಚೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಬ್ರಹ್ಮರ್ಷಿ ನಾರಾಯಣ ಗುರೂಜಿ ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಇವತ್ತು ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಯಾಪಲ್ದಿನಿ ಗ್ರಾಮದಲ್ಲಿ ಮಾನ್ಯ ಜಗದೀಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಬ್ರಹ್ಮರ್ಷಿ ನಾರಾಯಣ ಗುರೂಜಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಬಹಳ ಒಳ್ಳೆಯ ದಿನ. ನವದುರ್ಗೆಯರ ಆಶೀರ್ವಾದದಿಂದ ಇವತ್ತನ್ನು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸುಬ್ಬರ್ ಅವರು, ಹಾಗೆ ನಮ್ಮ ಅಚ್ಯುತರೆಡ್ಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ನಮ್ಮ ಶಂಕರಗೌಡರು, ವೆಂಕಟರಾಮರೆಡ್ಡಿ ಅವರು, ಕೇಶವರೆಡ್ಡಿ ಅವರು, ಸನ್ಮಾನ್ಯ ನಮ್ಮ ಜಗದೀಶ್ ಗೌಡರ ದಂಪತಿಯವರ ನೇತೃತ್ವದಲ್ಲಿ ಎಲ್ಲ ಪೂಜಾ ವಿಧಿವಿಧಾನಗಳೊಂದಿಗೆ ಇವತ್ತು ಬ್ರಹ್ಮರ್ಷಿ ನಾರಾಯಣ ಗುರೂಜಿಯವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ತನ್ಮೂಲಕ ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸನ್ಮಾನ್ಯ ಜಗದೀಶ್ ಗೌಡರು ಅವರ ದಂಪತಿಗಳಿಗೆ ಸನ್ಮಾನ್ಯ ಪೂಜ್ಯರು ದಯಪಾಲಿಸಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಸಮಾಜದ ಬಂಧುಗಳು ಇವತ್ತೇನು ಆರ್ಯ ಈಡಿಗ ಸಮಾಜದಲ್ಲಿ ಇವತ್ತೊಂದು ಮುನ್ನುಡಿಯನ್ನು ರಾಯಚೂರು ಜಿಲ್ಲೆಯಲ್ಲಿ ಬರ್ತಿದ್ದಾರೆ. ಬಹುಶಃ ನನಗೆ ತಿಳಿದ ಹಾಗೆ ಈ ಭಾಗದಲ್ಲಿ ಎಲ್ಲೂ ಕೂಡ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ. ಇವತ್ತು ನಮ್ಮ ರಾಯಚೂರು ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಕೂಡ ಇವತ್ತು ಮೂರ್ತಿ ಇಲ್ಲ. ಅಂಥದ್ದು ಇವತ್ತು ಯಾಪಲ್ದಿನಿ ನಗರದ ಗ್ರಾಮದಲ್ಲಿ ಆಗಿದೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್.
बोलो भारत माता की बोलो भारत माता की बोलो भारत माता। ರಾಯಚೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಹ್ಯಾಪಲ್ದಿನಿ ಗ್ರಾಮದ ಭಾರತೀಯ ಜನತಾ ಪಕ್ಷದ ರಾಯಚೂರು ಗ್ರಾಮೀಣ ಮಂಡಳ ವತಿಯಿಂದ ಆಯೋಜಿಸಿದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜನ್ಮ ದಿನಾಚರಣೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಆತ್ಮನಿರ್ಭರ ಭಾರತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರಾದ ತಿಪ್ಪರಾಜು ಹವಾಲ್ದಾರ್ ಅವರು ಮಾತನಾಡುತ್ತಾ ಸದೃಢ ಭಾರತ ಪರಿಕಲ್ಪನೆ ಹೊಂದಿದ ಇಂದಿನ ಯುವಕರಿಗೆ ಮಾದರಿಯಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜೀವನ ನಮ್ಮೆಲ್ಲರಿಗೆ ಪ್ರೇರಣೆ ಎಂದು ಹೇಳಿದರು. ಪಕ್ಷ ಇಂದು ಸದೃಢವಾಗಿ ಬೆಳೆದು ನಿಲ್ಲಲು ದೀನದಯಾಳ್ ಅವರಂತಹ ಹಿರಿಯ ಕೊಡುಗೆ ಅಪಾರವಿದೆ. ಅವರ ಚಿಂತನೆ ಭಾರತವನ್ನು ವಿಶ್ವಸ್ಥಾನದತ್ತ ಕೊಂಡೊಯ್ದ ಅಂತ್ಯೋದಯದ ಪರಿಕಲ್ಪನೆಯನ್ನು ತೋರಿಸಿಕೊಟ್ಟ ಮಹಾನ್ ನಾಯಕರು ದೀನ್ ದಯಾಳ್ ಉಪಾಧ್ಯಾಯರು ದೇಶಕ್ಕಾಗಿ ಬದುಕಬೇಕೆಂಬ ಸಂದೇಶ ಕೊಟ್ಟಿದ್ದಾರೆ. ಹುಟ್ಟು ಮತ್ತು ಸಾವು ಮನುಷ್ಯನಿಗೆ ಸಹಜ, ಇವೆರಡರ ನಡುವಿನ ಬದುಕು ರಾಷ್ಟ್ರ ಸಮರ್ಪಿತವಾಗಬೇಕು ಎಂದರು. ಈ ವೇಳೆ ಗ್ರಾಮದಲ್ಲಿ ಎಲ್ಲ ಬಿಜೆಪಿ ಮುಖಂಡರು ಸೇರಿ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿಸಿದರು. ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯಲ್ಲಿರುವ ನಾರಾಯಣ ಗುರೂಜಿ ಅವರ ಪುತ್ಥಳಿ ಬಳಿ ಸುಮಾರು 50ರಿಂದ 60 ಸಸಿಗಳನ್ನು ನೆಡುವ ಮೂಲಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜನ್ಮ ದಿನಾಚರಣೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಆಚರಿಸಿದರು. ಈ ಸಂದರ್ಭದಲ್ಲಿ ಮಂಡಳದ ಅಧ್ಯಕ್ಷ ಶಂಕರಗೌಡ ಮಿರ್ಜಾಪೂರು, ನಿಯೋಜಿತ ಅಧ್ಯಕ್ಷ ಮಹಾಂತೇಶ್ ಮುಕ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಚ್ಯುತಾರೆಡ್ಡಿ, ಎನ್ ಕೇಶವರೆಡ್ಡಿ, ಶಿವಕುಮಾರ್ ಪೊಲೀಸ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಕುರ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜಗದೀಶ್ ರೆಡ್ಡಿ, ಪಂಚಾಯಿತಿ ಅಧ್ಯಕ್ಷ ಉಮೇಶ್, ಬಿಜೆಪಿ ಮುಖಂಡರು ಮನೋಹರ್ ಸೌಕಾರ್, ರಂಗಪ್ಪ ನಾಯಕ್, ಹನುಮಂತ ರೆಡ್ಡಿ ಒಡ್ಡೆಪಲ್ಲಿ, ಮಹೇಶ್ ನಾಯ್ಕ, ಜಗದೀಶ್ ಗೌಡ, ರಂಗರೆಡ್ಡಿ ಸೇರಿದಂತೆ ಉಪಸ್ಥಿತರಿದ್ದರು. ನಾವೆಲ್ಲರೂ ಮುಖಂಡರು ಸೇರಿದಾಗ ಹಾಗೆ ಹ್ಯಾಪಲ್ದಿನಿಯಲ್ಲಿ ಇವತ್ತು ಮಹರ್ಷಿ ನಾರಾಯಣ ಗುರುರವರ ಏನು ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಅವರ ಜನ್ಮ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ರು. ಆ ನಿಟ್ಟಿನಲ್ಲಿ ಎಲ್ಲ ಊರಿನ ತಾವೆಲ್ಲರೂ ಬಂದು ನನ್ನನ್ನು ಆಹ್ವಾನ ನೀಡಿದಾಗ ಹಾಗೇನೆ ಈ ಒಂದು ಕಾರ್ಯಕ್ರಮ ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಅಚ್ಯುತ್ ರೆಡ್ಡಿ ಅಣ್ಣವ್ರು ಹೇಳಿದಾಗೆ ಇಲ್ಲಿ ನಾವು ಹೋದ್ಮೇಲೂ ನಮ್ಮ ಹೆಸರು ಇರಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೇವಲ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇಲ್ಲ, ಅದರ ಅಂಗವಾಗಿ ಜನ್ಮದಿನದ ಅಂಗವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 75ನೇ ಜನ್ಮದಿನದ ಅಂಗವಾಗಿ 75 ಸಸಿಗಳನ್ನ ಇವತ್ತು ನಾರಾಯಣ ಗುರೂಜಿರವರ ಮುಂದೆ ನಡೆಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದೇವೆ. ಏನ್ ಇವತ್ತು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸಾಕಷ್ಟು ಮಹನೀಯರು ಸ್ವಾತಂತ್ರ್ಯಕ್ಕೆ ತಮ್ಮ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ಇಲ್ಲ, ಭಾಜಪ ಭಾರತೀಯ ಜನತಾ ಪಕ್ಷದವರು ಒಬ್ಬರಾದ್ರೂ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಹೇಳ್ರಿ ಅಂತಕ್ಕಂಥ ಮಾತನ್ನ ಅಲ್ಲಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಸನ್ಮಾನ್ಯ ಇಂದಿರಾ ಗಾಂಧೀಜಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಅವರೆಲ್ಲ ಪ್ರಾಣ ತ್ಯಾಗ ಆಗ್ಯಾವ, ನಿಮ್ಮಲ್ಲಿ ಯಾರ್ದಾದ್ರೂ ಆಯ್ತು ಅಂತ ಕೇಳ್ತಾರೆ. ಈಗ ತಾನೇ ಹೇಳಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಪೊಲೀಸ್ ಪಾಟೀಲ್ ರವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಸಾಯಂಕಾಲ ಟ್ರೈನ್ ನಲ್ಲಿ ಕೂಡ್ತಾರೆ, ಬೆಳಿಗ್ಗೆ ಅವ್ರ ಶವವನ್ನ ಕೈಕಾಲು ಕಟ್ಟಿ ಆ ಪಟ್ರಿ ಮೇಲೆ ಹಾಕಿರ್ತಾರೆ. ಅವ್ರು ಯಾತಕ್ಕಾಗಿ ಅವತ್ತು ಪ್ರಾಣ ತ್ಯಾಗವನ್ನ ಮಾಡಿದ್ರು ಅಂತ ನಾನು ಕಾಂಗ್ರೆಸ್ನವ್ರ ಬಳಿ ಕೇಳ್ತೀನಿ. ಅವ್ರು ಇಡೀ ತಮ್ಮ ಜೀವನವನ್ನ ಕೇವಲ ತಮ್ಮ 8ನೇ ವಯಸ್ಸಿನಲ್ಲಿ ತಮ್ಮ ತಂದೆ ಕಳ್ಕೊಂಡ್ರು, ತಾಯಿ ಕಳ್ಕೊಂಡ್ರು, ಅಣ್ಣ ತಮ್ಮಂದ್ರನ್ನ ಕಳ್ಕೊಂಡು ಇವತ್ತು ತಮ್ಮ ಸೋದರ ಮಾವನ ಅಡಿಯಲ್ಲಿ ಬೆಳೆದು ಅವ್ರು ಮನ್ಸು ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಏನು ಇವತ್ತು ಭಾರತೀಯ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪರೀಕ್ಷೆ ಅಂತ ಏನ ಕರಿತೀವಲ್ಲ ನಾವು UPSC, ಏನ್ ಇವತ್ತು ಆ ಪರೀಕ್ಷೆಯನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯಜಿಯವರವರು ಟೋಪಿ ಮತ್ತೆ ಸ್ವದೇಶಿ ಏನು ಅವರು ನಾವು ಉಡ್ತಕ್ಕಂಥ ಧೋತಿ ಹಾಕೊಂಡು ಯಾರಾದ್ರೂ ಪರೀಕ್ಷೆ ಬರೆದಿದ್ರೆ ಅದತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಮದುವೆ. ಅಂತವರು ತಮ್ಮ ಚಿಕ್ಕಂದಿನಲ್ಲೇ ಬಹಳಷ್ಟು ಅವರು ಏನು ಅಧ್ಯಯನವನ್ನ ಮಾಡಿದ್ರು. ಸುಮ್ನೆ ಎಲ್ರಿಗೂ ಪಂಡಿತ್ ಅಂತಕ್ಕಂಥ ಹೆಸರು ಬರೋದಿಲ್ಲ. ಅವರು ಅಂದಿನ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಹಪಾಠಿಗಳು ಯಾರು ವಿದ್ಯೆಯಲ್ಲಿ ಹಿಂದಿರ್ತಾರೆ ಅಂತವ್ರಿಗೆ ಅವರೇ ದಿನಾಲು ಪಾಠ ಮಾಡಿ ಅವರೆಲ್ಲರನ್ನು ಪಾಸ್ ಮಾಡಿರ್ತಕ್ಕಂಥ ಕೀರ್ತಿ ಪಂಡಿತ್ ಉಪಾಧ್ಯಾಯರಿಗಿರ್ತದೆ. ಹಾಗಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಏನು ಅವತ್ತಿನ 1947ರ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಪ್ರಪ್ರಥಮ ಅಧ್ಯಕ್ಷರಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ. ನಿಮಗೂ ಗೊತ್ತು, ನಮಗೂ ಗೊತ್ತು, ಇತಿಹಾಸ ಕೂಡ ಹೇಳ್ತದೆ. ಆ ಸಂದರ್ಭದಲ್ಲಿ ಅವರ ನೀತಿಗಳನ್ನ ವಿರೋಧಿಸಿ ಏನು ಡಾಕ್ಟರ್ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಅವರ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಕೇಂದ್ರ ಸಚಿವರಾಗಿರುತ್ತಾರೆ. ನನಗೆ ತಿಳಿದಂಗೆ It's time.
It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಿಂಧನೂರು ನಗರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಈಗಾಗಲೇ ಬೇಕಾಗಿರುವಂತಹ ಸಾಮಗ್ರಿಗಳು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು, ಈಗ ಸಾರ್ವಜನಿಕರ ಸೇವೆಗೆ ಸಿದ್ಧವಾಗಿದ್ದು, ಇದೇ ತಿಂಗಳ 27ನೇ ತಾರೀಕಿನಂದು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಈ ಒಂದು ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದರಿಂದ ಸಿಂಧನೂರಿನ ಜನತೆಗೆ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಕ್ಕಳಿಗೆ ಉತ್ತಮವಾದ ಸೌಲಭ್ಯಗಳು ಆಸ್ಪತ್ರೆ ವತಿಯಿಂದ ದೊರೆಯಲಿದ್ದು, ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತರುವ ಹಂತದಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ವೈದ್ಯರ ಸಂಘದ ತಾಲೂಕು ಅಧ್ಯಕ್ಷರಾದ BN ಪಾಟೀಲ್ ಹೇಳಿದರು. ಸರ್ಜನ್ ಅಧ್ಯಕ್ಷರು ಭಾರತೀಯ ವೈದ್ಯಕೀಯ ಸಂಘ ಸಿಂಧನೂರು ಇಂದು 27ನೇ ತಾರೀಕು ಏನು ಉದ್ಘಾಟನೆಗೆ ಸಿದ್ಧಗೊಂಡಿರುವ ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಈಗಾಗಲೇ ನಿರ್ಮಾಣಗೊಂಡು ಉದ್ಘಾಟನೆಗೆ ಎಲ್ಲ ರೀತಿಯಿಂದಲೂ ಸಕಲ ರೀತಿಯಿಂದಲೂ ಸಿದ್ಧವಾಗಿದೆ. ಅದರ ಜೊತೆಗೆ ಅದಕ್ಕೆ ಬೇಕಾದ ವೈದ್ಯರು, 2 ಆಬ್ಸ್ಟೆಟಿಷಿಯನ್ಸು ಮತ್ತು ಗೈನಕಾಲಜಿಸ್ಟು, 2 ಅನಸ್ಥೆಟಿಸ್ಟು, 2 ಪೀಡಿಯಾಟ್ರಿಷಿಯನ್ಸು ಮತ್ತು ಇನ್ನುಳಿದ ನರ್ಸಿಂಗ್ ಸಿಬ್ಬಂದಿಯನ್ನು ಕೂಡ ಈಗಾಗಲೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಶನಿವಾರ ದಿನಾಂಕ 27ರಂದು ಮಾನ್ಯ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳುವುದು. ಅದರ ಜೊತೆ ಸರ್ ಇದು ಎಕ್ಸ್ಪೆನ್ಸಿವ್ ಇಲ್ಲ ಇದು ನೋಡೋಣ ಕೂಡ್ತಾವಿಲ್ಲ. ಇನ್ನು ಇದೇ ವೇಳೆ ಮಾತನಾಡಿದಂತಹ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಟ್ವಾ ಅವರು ಈ ಒಂದು ತಾಯಿ ಮಕ್ಕಳ ಆಸ್ಪತ್ರೆ 60 ಬೆಡ್ಗಳನ್ನು ಹೊಂದಿದ್ದು ಶನಿವಾರದಂದು ಲೋಕಾರ್ಪಣೆಯಾಗಲಿದೆ. ಲೋಕಾರ್ಪಣೆಯ ನಂತರ ಸಾರ್ವಜನಿಕ ಆಸ್ಪತ್ರೆಯಿಂದ ತಾಯಿ ಮತ್ತು ಮಕ್ಕಳ ಪ್ರಕರಣಗಳನ್ನು ಈ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ಚಿಕಿತ್ಸೆಯನ್ನು ಆರಂಭಿಸಲಾಗುವುದು. ಇನ್ನು ಸಾಕಷ್ಟು ಮಷಿನರಿಗಳು ಬಂದಿದ್ದು ಇನ್ನೊಂದಷ್ಟು ಮಷಿನರಿಗಳು ಬರುವಂಥದ್ದು ಇದೆ. ಅದಾದ ನಂತರ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯಾದಂತಹ ತಾಯಿ ಮತ್ತು ಮಗುವಿಗೆ ಬೇಕಾದ ಚಿಕಿತ್ಸೆ ಈ ಒಂದು ಆಸ್ಪತ್ರೆಯಲ್ಲಿ ಲಭ್ಯವಾಗಲಿದೆ ಎಂದು ಹೇಳಿದರು. ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್, ಆಡಳಿತ ವೈದ್ಯಾಧಿಕಾರಿಗಳು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಂಧನೂರು. ತಮಗೆಲ್ಲ ತಿಳಿದಿರುವಂತೆ 12 ಕೋಟಿ ವೆಚ್ಚದಲ್ಲಿ ನಮ್ಮ 60 ಖಾಸಗಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯನ್ನು ಇದೇ ಶನಿವಾರ 27ನೇ ತಾರೀಕಿಗೆ ನಿಗದಿ ಮಾಡಲಾಗುತ್ತದೆ. ಸೊ ಇವಾಗ ಉದ್ಘಾಟನೆ ಆದ ನಂತರ ತಾಯಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಎಲ್ಲ ಚಿಕಿತ್ಸೆಗಳು ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಗ್ತವೆ. ಮತ್ತು ಅದಕ್ಕಾಗಿ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ಮತ್ತು ಇಲಾಖೆಯ ವತಿಯಿಂದ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಮತ್ತು ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಈಗ ಆಲ್ರೆಡಿ ನೇಮಕಾತಿ ಮಾಡಲಾಗಿದೆ. ಉದ್ಘಾಟನೆ ಆದ ನಂತರ ತಾಯಿ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಕರಣಗಳನ್ನು ನಾವು ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಜನರಲ್ ಹಾಸ್ಪಿಟಲಿಂದ ಶಿಫ್ಟ್ ಮಾಡಿಕೊಂಡು ಇಲ್ಲಿ ನಾವು ಶುರು ಮಾಡುವಂಥ ಕಾರ್ಯವನ್ನು ಮಾಡ್ತೇವೆ. ಸರ್ ಇದು ಎಕ್ಸ್ಪೆನ್ಸಿವ್ ಇಲ್ಲ ಇದು ನೋಡೋಣ ಕೂಡ್ತಾವಿಲ್ಲ. ಮಕ್ಕಳು
It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ರಾಯಚೂರು ನಗರದ ಮಹಾನಗರ ಪಾಲಿಕೆಯ ಕಟ್ಟಡ ಇರುವಂತಹ 2ನೇ ಅಂತಸ್ತಿನಲ್ಲಿ ಇರುವ ನಿರ್ಮಾಣ ಹಂತದ ಕೊಠಡಿಯಲ್ಲಿ ರಾಷ್ಟ್ರದ ಮಹಾತ್ಮರ ಫೋಟೋಗಳನ್ನು ನೆಲದ ಮೇಲೆ ಬಿಸಾಡಿದ್ದು, ಆ ಒಂದು ಫೋಟೋಗಳು ಗಾಜುಗಳು ಒಡೆದು ಹೋಗಿವೆ. ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳನ್ನು ಅಲ್ಲಿ ಬಿಸಾಡಲಾಗಿದೆ. ಇನ್ನು ಈ ಒಂದು ಭಾವಚಿತ್ರಗಳ ಸುತ್ತಮುತ್ತ ಕಸದ ರಾಶಿ ಇದ್ದು, ಅಲ್ಲಿ ಮದ್ಯದ ಪ್ಯಾಕೆಟ್ಗಳು, ಸಿಗರೆಟ್ ಪ್ಯಾಕೆಟ್ಗಳು ಸೇರಿದಂತೆ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ಕಸದ ರಾಶಿ ಅಲ್ಲಿ ಇದ್ದು, ಇಂತಹ ಒಂದು ಮಹಾತ್ಮರು ಈ ಒಂದು ಮಹಾನಗರ ಪಾಲಿಕೆಗೆ ಬೇಡವಾದ್ರ ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ. ಇನ್ನು ಸ್ಥಳೀಯರು ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು, ಹಗಲು ಹೊತ್ತಿನಲ್ಲಿ ಕೆಲಸದ ಸಂದರ್ಭದಲ್ಲಿ ಹಲವರು ಬಂದು ಇದೇ ಕೊಠಡಿಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡುತ್ತಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬುದು ಇಲ್ಲಿನ ಸ್ಥಳೀಯರ ಒತ್ತಾಯವಾಗಿದ್ದು, ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಎಲ್ಲಿ ಬೇಕಲ್ಲಿ ನಾಯಿಗಳು ಏರ್ತು. ಏನಾಗಿದೆ ಸರ್ ಇದು? ಯಾವ ಕಟ್ಟಡ ಇದು? ಸರ್ ಇದು ಮಹಾನಗರ ಪಾಲಿಕೆ ಹಳೆ ಕಟ್ಟಡ ಸರ್. ಇದು ಮೊದಲು ನಗರಸಭೆ ಇತ್ತು. ಈ ನಗರಸಭೆಯಲ್ಲಿ ಏನಾಗ್ಬಿಟ್ಟದ ಅಂದ್ರೆ, ಎಷ್ಟನೇ ಫ್ಲೋರ್ ಇದು? ಇದು 2ನೇ ಫ್ಲೋರ್. ಇದು ಓಕೆ, 2ನೇ ಮಹಡಿ. ಇದರಲ್ಲಿ ಏನಾಗಿದೆ ಅಂದ್ರೆ, ಮಹಾನ್ ನಾಯಕರು ಬಾಬು ಜಗಜೀವನ್ ರಾಮ್ ಮತ್ತು ಗಾಂಧೀಜಿಯವರ ಫೋಟೋಗಳನ್ನ ಇಲ್ಲಿ ರೂಮ್ನಲ್ಲಿ ಹಾಕೊಂಡು ಎಲ್ಲಿ ಬೇಕಲ್ಲಿ ಬಿಸಾಡಿ ಇಲ್ಲಿ ಸಾರ್ವಜನಿಕರು ಮೇಲೆ ಬಂದು ಉಚ್ಚವೆಯ್ಯೋದು, ಕುಡಿಯೋದು, ಇಲ್ಲಿ ಎಲ್ಲ ಬಾಟ್ಲಿಗಳೆಲ್ಲ ಬಿದ್ದಿದ್ದಾವೆ ಸರ್. ಇಲ್ಲಿ ಕುಡಿದಿದ್ವು ಎಂಸಿರಮ್ಮು ಯಾವ ಬಾಟ್ಲಿಗಳು ಬಿದ್ದಿದ್ದಾವೆ ಇಲ್ಲಿ. ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ದಯವಿಟ್ಟು ಇವ್ರ ಮೇಲೆ ಕಠಿಣವಾದ ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ಹೇಳ್ಕೊಡುತ್ತೇನೆ. ನಿಮ್ಮ ಹೆಸರು ಸರ್? HK ರವಿಕುಮಾರ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. Time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮಾಜದವರನ್ನು ಸೇರ್ಪಡೆ ಮಾಡುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಸಿಂಧನೂರು ನಗರದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿ ಮಾನ್ಯ ರಾಜ್ಯಪಾಲರಿಗೆ ತಹಶೀಲ್ದಾರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು.
ಸಿಂಧನೂರು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ನಂತರ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮುಖಾಂತರ ಸರ್ಕಾರಕ್ಕೆ ಕೂಡಲೇ ಈ ಒಂದು ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸರ್ಕಾರ ಅನ್ಯ ಸಮುದಾಯಗಳನ್ನು ಸೇರಿಸಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬಾರದು. ಇತರೆ ಸಮುದಾಯಗಳಿಗೆ ಎಷ್ಟಾದರೂ ಸೌಲಭ್ಯ ಕೊಡಿ, ಬೇಡ ಎನ್ನುವುದಿಲ್ಲ. ಆದರೆ ನಮ್ಮ ಸಮಾಜದ ಜೊತೆ ಬೇರೆ ಯಾವ ಸಮುದಾಯವನ್ನು ಸೇರಿಸಬಾರದು. ಆ ರೀತಿಯಾದರೆ ನಾವು ಸಹಿಸುವುದಿಲ್ಲ ಎಂದು ವಾಲ್ಮೀಕಿ ನಾಯಕ ಸಮಾಜದ ತಾಲೂಕು ಅಧ್ಯಕ್ಷ ಆರ್.ಕೆ. ನಾಯಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಸಮಾಜಕ್ಕೆ ಸೇರಿಸಿ ನಮಗಿರ್ತಕ್ಕಂಥ ಪರ್ಸೆಂಟೇಜ್ ಹಾಗಾಗಿ ಹೇಳ್ತಾ ಇದ್ದೇವೆ. ಸಮಾಜದಿಂದ ಬಂದವರು ಸಮಾಜಕ್ಕಾಗಿ ಎಲ್ಲರೂ ನೀವು ಕೊಡುಗೆಯನ್ನು ಕೊಟ್ಟರೆ ಅದು ಸೂರ್ಯಚಂದ್ರ ಇವತ್ತಿನ ಕಾರ್ಯಕ್ರಮ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಅನಿಸುತ್ತೆ. It's time! It's time! It's time! It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಕನ್ನಡದ ಅಸ್ಮಿತೆಯನ್ನು ಉಳಿಸಿ ಬೆಳೆಸುವಲ್ಲಿ ಸಂಪೂರ್ಣ ವಿಫಲರಾದ ಮತ್ತು ಕಸಬಾ ಘನತೆ ಬೀದಿಗೆ ತಳ್ಳಿರುವ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅವರು ರಾಜೀನಾಮೆ ನೀಡಬೇಕು ಹಾಗೂ ಹಂಗಾಮಿ ಅಧ್ಯಕ್ಷರನ್ನು ನೇಮಿಸಬೇಕು ಎಂದು ಬೆಳಕು ಟ್ರಸ್ಟ್ ಅಧ್ಯಕ್ಷರಾದ ಅಣ್ಣಪ್ಪ ಮೆಟ್ಟಿಗೌಡ ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಸಾಂಸ್ಕೃತಿಕ, ಸಾಹಿತ್ಯ, ಸಾಮಾಜಿಕ, ಶೈಕ್ಷಣಿಕವಾಗಿ ತನ್ನದೇ ಆದ ಮಹತ್ವ ಹೊಂದಿದೆ. ನಮ್ಮಂತಹ ಹಲವಾರು ಸಂಘ ಸಂಸ್ಥೆಗಳಿಗೆ ಕಸಬಾ ಆಲದ ಮರವಿದ್ದಂತೆ ಇವರೇ ಕ್ಷಣಕ್ಕೊಂದು ಗೊಂದಲ ಸೃಷ್ಟಿಯಾಗುವ ಆದೇಶ ಮಾಡುತ್ತಾರೆ. ಇದರಿಂದ ರಾಯಚೂರಿನಲ್ಲಿ ಕಸಬಾ ಘನತೆ ಬೀದಿಗೆ ಬಂದಿದ್ದು ಇದರಿಂದ ಹಲವಾರು ಕನ್ನಡಿಗರ ಮನಸ್ಸಿಗೆ ಧಕ್ಕೆ ತರುತ್ತಿದೆ. 4 ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ಕೂಡ ಯಾವುದೇ ಕನ್ನಡ ಜಾಗೃತಿ ಮೂಡಿಸುವಂತ ಕಾರ್ಯಗಳಾಗ್ತಾ ಇಲ್ಲ. ಯಾವುದೋ ಒಂದು ನಮ್ಮ ಲಿಂಗಸೂರಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಿಟ್ಟರೆ ಅವರು ಹೇಳಿಕೊಳ್ಳುವಂತ ಕೆಲಸ ಕೂಡ ಮಾಡಿಲ್ಲ. ಹಾಗಾಗಿ ತಕ್ಷಣವೇ ಅವರು ರಾಜೀನಾಮೆ ನೀಡಬೇಕು. ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ನೀಡಬೇಕು. ಇಲ್ಲದೆ ಹೋದರೆ ಸರ್ಕಾರದ ಅಂಗಸಂಸ್ಥೆ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರಿಗೆ ನಾವು ಮನವಿಯನ್ನು ನೀಡ್ತೀವಿ. ಕೂಡಲೇ ಆಡಳಿತಾಧಿಕಾರಿ ಅಥವಾ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಒಂದು 22ನೇ ತಾರೀಕಿನಲ್ಲಿ 7 ತಾಲೂಕುಗಳ ಕಸಬಾ ಅಧ್ಯಕ್ಷರನ್ನ ಏಕಾಏಕಿ ನೇಮಕ ಮಾಡ್ತಾರೆ ರಂಗಣ್ಣ ಪಾಟೀಲ್. ಅದೇ ದಿನ ಕಸಬಾದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥವರು ಒಂದು ಪತ್ರ ಬರೀತಾರೆ ರಂಗಣ್ಣ ಪಾಟೀಲ್ ಅವರಿಗೆ. ನೀವು ಏಕಾಏಕಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಅನುಮೋದನೆ ಇಲ್ಲದೆ ನೀವು ಮಾಡಿರುವಂತಹ ಆದೇಶ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತಹ ಆದೇಶಗಳು ರದ್ದುಪಡಿಸಲಾಗಿದೆ. ಪಂಪಯ್ಯ ಸ್ವಾಮಿ ಸಾಲಿಮಠ ಅವರು ಒಂದು ನೋಟಿಸ್ ಕಳಿಸಿರ್ತಾರೆ ಈ ಹಿಂದೆ, ನಮ್ಮ ರಾಜೀನಾಮೆ ಇಲ್ಲದಕ್ಕೆ ನೀವು ಕಳಿಸಿದ್ದೀರಿ, ಹಾಗಾಗಿ ಇದು ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಇದ್ರ ಪ್ರಕಾರ ಲೀಗಲ್ ನೋಟಿಸ್ ವಕೀಲರ ಮೂಲಕ ಕಳಿಸಿದಾಗ ಜಿಲ್ಲಾ ರಾಜ್ಯ ಕಾರ್ಯದರ್ಶಿಯವರು ಆದೇಶ ಮಾಡಿ ನಿಮ್ಮ ಒಂದು ಆದೇಶವನ್ನು ರದ್ದುಪಡಿಸಲಾಗಿದೆ. ಈಗ ಮತ್ತೆ ಪಂಪಯ್ಯ ಸ್ವಾಮಿ ಅವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನ ನೀಡಬೇಕು, ಅವ್ರು ಹಾಗೆ ಮುಂದುವರಿದರೆ ಹೊಸಬ್ರು ಇಲ್ಲ ಅಂತ ಹೇಳಿದ್ರು. ಆದ್ರೆ
7 ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಯಾವ ರೀತಿ ಗೊಂದಲದಲ್ಲಿದ್ದಾರೆ ಅಂದ್ರೆ ನಾವು ರಾಜ್ಯದವ್ರ ಮಾತು ಕೇಳಬೇಕಾ ಅಥವಾ ಜಿಲ್ಲೆ ಅಧ್ಯಕ್ಷನ ಮಾತು ಕೇಳಬೇಕಾ? ಈಗ ನಾವೇ ಪತ್ರಿಕೆಯವರಾಗಿ ಪತ್ರಿಕೆಯಲ್ಲಿ ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಬಂದು ತಾಲೂಕು ಅಧ್ಯಕ್ಷರುಗಳಾಗಿದ್ದಾರೆ ಅಂತ. ಈಗ ಆಗಿದ್ದವರಿಗೆ ಏನ್ ಗೊತ್ತಿಲ್ಲ, ಆದೇಶ ಬಂತು, ನಾವು ಹಾಕೊಂಡಿದೀವಿ, ತಾಲೂಕು ಅಧ್ಯಕ್ಷರಾಗಿದ್ದೀವಿ. ಆದ್ರೆ ಒಳಗಿನ ಆದೇಶಗಳು ಮುಚ್ಚುಮರೆ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಹಳೆ ಈಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಹಾಗೂ ಈಗ ಬರ್ತಕ್ಕಂಥ ತಾಲೂಕು ಅಧ್ಯಕ್ಷರು It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಕರ್ನಾಟಕ ರಾಜ್ಯ ಪಂಗಡಗಳ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸೆಪ್ಟೆಂಬರ್ 27ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಮಾಜದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಂ ಗಿರಿಯಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾದ ರಾಜನಹಳ್ಳಿಯ ಶ್ರೀ ಡಾಕ್ಟರ್ ಪ್ರಸನ್ನ ನಂದಪುರಿ ಸ್ವಾಮೀಜಿಗಳು, ಶ್ರೀ ವರದಾನೇಶ್ವರ ಸ್ವಾಮೀಜಿ ಮಹರ್ಷಿ ವಾಲ್ಮೀಕಿ ಆಶ್ರಮ ಗೋಲಪಲ್ಲಿ, ಶ್ರೀ ನಾಮದೇವ ಗೌಡರು ರಾಜರಾಜೇಶ್ವರಿ ಆಶ್ರಮ ಮದರಕಲ್, ಶ್ರೀ ಮೌನೇಶ್ವರ ಮಹಾರಾಜರು ಶಿವಾನಂದ ಮಠ ಗಾರಲದಿನ್ನಿ ವಹಿಸಲಿದ್ದಾರೆ. ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಶಾಸಕರಾದ ಬಸನ್ನಗೌಡ ದದ್ದಲ್ ಅವರು ವಹಿಸಲಿದ್ದಾರೆ. ಡಾಕ್ಟರ್ ಮಾರುತಿ ಕುಮಾರ್ ಉಪನ್ಯಾಸ ಮಾಡಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಹಾಯಕರ ಪ್ರಾಧ್ಯಾಪಕರು ಹುಲಸೂರು ಶಾಸಕ ಹಂಪಯ್ಯ ನಾಯಕ, ಸಾಹುಕಾರ ಶಾಸಕರು ಬಸನ್ನಗೌಡ ತುರವಿಹಾಳ, ಶಾಸಕರು ಕರಿಯಮ್ಮ ಜಿ ನಾಯಕ ಅವರು ಆಗಮಿಸಲಿದ್ದಾರೆ. ಸಂಘದ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಹಾಗೆ ಸಮಾಜದ ಒಂದು ವಿಶೇಷ ಸಾಧಕರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು, ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರರಿಗೆ ಒಂದು ಗೌರವವನ್ನು ಸಲ್ಲಿಸುವುದು, ಹಾಗೆ ನೂತನವಾಗಿ ಸರ್ಕಾರಿ ಸೇವೆಗೆ ನೇಮಕಗೊಂಡಂತಹ ನೌಕರರಿಗೆ, ಅಧಿಕಾರಿಗಳಿಗೆ, ಹಾಗೆ ಬಡ್ತಿ ಹೊಂದಿದಂತಹ ಅಧಿಕಾರಿಗಳು, ನೌಕರರಿಗೆ, ಹಾಗೆ ಈ ವರ್ಷ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಮಾಜದ ನೌಕರರಿಗೆ, ಹಾಗೆ ನಮ್ಮ ಸಮಾಜದ PhD ಅವಾರ್ಡ್ ಆಗಿರ್ತಕ್ಕಂಥ ಡಾಕ್ಟರೇಟ್ ಪಡೆದಂತಹ ಒಂದು ವಿದ್ಯಾರ್ಥಿಗಳಿಗೆ, ಜೊತೆಗೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರ ಸಂಘದ ನಿರ್ದೇಶಕರಿಗೆ ಏನಂತಾರೆ ರಾಷ್ಟ್ರೀಯ ಚುನಾವಣೆಯಲ್ಲಿ ಗೆದ್ದಂತಹ ನಿರ್ದೇಶಕರಿಗೆ ಮತ್ತು ಪದಾಧಿಕಾರಿಗಳಿಗೆ ಅವರೆಲ್ಲರಿಗೆ ಸನ್ಮಾನವನ್ನ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜನಹಳ್ಳಿಯ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನಪುರಿ ಮಹಾಸ್ವಾಮಿಗಳು ರಾಜನಹಳ್ಳಿ ಅವರು ಇವಾಗ ದಿವ್ಯಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆ ಗೊಲ್ಲಪಲ್ಲಿ ಆಶ್ರಮದ ಮೈಸೂರು ತಾಲೂಕಿನ ಗೊಲ್ಲಪಲ್ಲಿ ಆಶ್ರಮದ ವರದಾನೇಶ್ವರ ಸ್ವಾಮೀಜಿಯವರು ಸಹಿತ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆ ಮದಕಲ್ಲಿನ ರಾಜರಾಜೇಶ್ವರಿ ಆಶ್ರಮದ ಪೀಠಾಧ್ಯಕ್ಷರಾದಂತಹ ನಾಮದೇವ ಗೌಡರು ಸಹಿತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಸಂಸದರಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಸರ್ ಅವರು ಒಂದು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್, ಸನ್ಮಾನ್ಯ ಶಾಸಕರು ರಾಯಚೂರು ಗ್ರಾಮಾಂತರ ಹಾಗೂ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಬೆಂಗಳೂರು. ಹಾಗೆಯೇ ಈ ಕಾರ್ಯಕ್ರಮದ ಉಪನ್ಯಾಸವನ್ನ ಮಾರುತಿ ಕುಮಾರ್ ಅಂತೇಳಿ ಡಾಕ್ಟರ್ ಮಾರುತಿ ಕುಮಾರ್ ಅವರು ಸಹ ಪ್ರಾಧ್ಯಾಪಕರು ಹುಲಸೂರು ಬೀದರ್ ಜಿಲ್ಲೆಯವರು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ